ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಮತ್ತು ಇಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಅಪ್ಡೇಟ್ ಸಿಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಅವ್ರಿಗೆ ನಮ್ಮ ಶಾರದಾ ಅವರ ಕೇಸಲ್ಲಿ ದೊಡ್ಡದೊಂದು ಅಪ್ಡೇಟ್ ಸಿಗುತ್ತೆ. ಸೊ ಇನ್ನು ಸದಾನಂದ ಅವರು ಈ ಒಂದು ಮಂಡ್ಯ ಡಿಸ್ಟಿಕಲ್ಲಿ ಯಾರ್ಯಾರ ಹತ್ರ 8mm ಗನ್ ಇದೆ, ಸೊ ಆ ಒಂದು ಬುಲೆಟ್ನ ಯೂಸ್ ಮಾಡ್ತಾ ಇದ್ದಾರೆ, ಅಷ್ಟು ಗನ್ ಈ ಒಂದು 5 ವರ್ಷದಲ್ಲಿ ಯಾರ ಹತ್ರ ಎಲ್ಲ ಇದೆ ಅನ್ನೋದನ್ನ ಅಪ್ಡೇಟ್ನ ತಿಳ್ಕೊತಾರೆ. ಸೊ ಅದರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ರಮಣ್ ಮಾವನ ಹತ್ರ ಈ ಗನ್ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಡಾಕ್ಟರ್ಗೆ ಫೋನ್ ಮಾಡಿಬಿಟ್ಟು ನಮ್ಮ ಶಾರದತ್ತೆ ಕೊಡ್ತಿರೋದು 8mm ಗನ್ನಿಂದನೇ ಅಲ್ವಾ ಅಂದಾಗ, ಹೌದು ಸರ್, ಇಂಥ ಅಫೆನ್ಷನ್ ಇಂಥ ಒಂದು ಕೇಸ್ಗಳಲ್ಲಿ ನಾವು ಎಷ್ಟು ಸತಿ ನೋಡಿದ್ದೀವಿ ಅಂದಾಗ, ನೋಡಿ ಈ ಸಾಕ್ಷಿಗಳನ್ನ ಅಳಿಸೋಕ್ಕೆ ತುಂಬ ಜನ ಬರ್ಬೋದು, ಅದಕ್ಕೆ ನಾನು ಮತ್ತೆ ಒಂದ್ಸತಿ ನಿಮ್ಮನ್ನ ಕೇಳ್ತಾ ಇದ್ದೀನಿ, ನೀವು ಹೇಳ್ತಾರೆ ಸತ್ಯ ಅಲ್ವಾ ಅಂದಾಗ, ಸರ್ ಇಂಥ ಕೇಸಸ್ಗಳನ್ನ ನಾನು ತುಂಬ ನೋಡಿದ್ದೀನಿ, ನಾನು ಯಾಕೆ ಸುಳ್ಳು ಹೇಳಿ, 100% ಇದು ಸತ್ಯ ಅಂತೇಳ್ಬಿಟ್ಟು ಆ ಡಾಕ್ಟ್ರು ಹೇಳ್ತಾರೆ. ಓಕೆ ಅಂತೇಳ್ಬಿಟ್ಟು ಅಜಿತ್ ಈಗ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಮನೇಲಂತೂ ದೇವಯಾನಿನ ಹಿಡಿಯೋಕ್ಕೆ ಆಗ್ತಾ ಇರಲ್ಲ. ಇನ್ನು ರಾಮ್ ಇದ್ದವರು ಅಡುಗೆ ಎಲ್ಲ ಆಯ್ತಾ, ಅಡುಗೆ ಎಲ್ಲ ರೆಡಿ ಇದೆಯಾ ಅಂತ ಹೇಳ್ಬಿಟ್ಟು ಶ್ರವಣ್ ಕೇಳ್ತಾರೆ. ಅವ್ರ ಹತ್ರನೇ ಫೋನಲ್ಲಿ ಮಾತಾಡ್ತಿದ್ದೆ ಕಣೋ, ಎಲ್ಲ ಆಗಿದೆ ಅಂದ್ಬಿಟ್ಟು ದೇವಯಾನಿದ್ದೋಳು, ಅಯ್ಯೋ ಇನ್ನೂ ಎಲ್ಲಿ ನಮ್ಮ ಅತ್ತೆ ಕಾಣಿಸ್ತಾನೆ ಇಲ್ಲ, ಸಂಗೀತ ನಿಮ್ಮ ಅತ್ತೆ ಮೈದಾ ಎಲ್ಲ ಇಲ್ಲ ಅಂದಾಗ, ಅವರು ಊರಿಂದ ಬಂದಿದ್ರಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಅಂದಾಗ, ಅಯ್ಯೋ ಇನ್ನೂ ರೆಸ್ಟ್ ಎಲ್ಲಿ ಮಾಡೋದು, ದೇವಸ್ಥಾನದ ಹತ್ರ ಹೋಗಬೇಕು, ಅಲ್ಲೆಲ್ಲ ರೆಡಿ ಆಗಿದೆಯೋ ಏನು ಅಂದಾಗ, ಅಯ್ಯೋ ದೇವಯಾನಿ ಒಂದು ಸ್ವಲ್ಪ ನಿಧಾನವಾಗಿರೋ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮದುಮಗ ಇನ್ನೂ ರೆಡಿ ಆಗಿದ್ದಾನೆ, ಹಂಗೋ ನೋಡಲಿ ಮದುಮಗ ರೆಡಿ ಆಗಿದ್ದಾನೆ ಅಂದಾಗ, ಮದುಮಗಳು ರೆಡಿ ಆಗಿದ್ದಾಳೆ, ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಅಯ್ಯೋ ನನ್ನ ಚಿಕ್ಕ ಸಿಸೆಗೆ ನನ್ನದೇ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಸಂಗೀತ ದೃಷ್ಟಿ ತೆಗಿತಾಳೆ. ಇನ್ನು ನನ್ನ ಅಳಿಯಂಗೂ ದೃಷ್ಟಿ ತೆಗಿಯಮ್ಮ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಿರ್ತಾಳೆ. ದೇವಯಾನಿ ಅರ್ಜೆಂಟ್ ನೋಡಿ ಬೇಗ ಹೋಗೋಣ, ಬಸ್ ಬಂದು ಆಚೆ ನಿಂತಿದೆ, ಹೋಗಬೇಕು, ಬೇಗ ಮದುವೆ ಆಗ್ಬಿಟ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಿರ್ತಾಳೆ. ದೇವಯಾನಿ ಸ್ವಲ್ಪ ಸಮಾಧಾನವಾಗಿರುವಂಥ ಸಂಗೀತ ಎಷ್ಟು ಹೇಳಿದ್ರು ದೇವಯಾನಿ ಮಾತ್ರ ಮದುವೆ ಬೇಗ ಆಗಬೇಕು ಅಂತಲೇ ಅಂತಿರ್ತಾಳೆ. ಅಷ್ಟರಲ್ಲಿ ನಮ್ಮ ಅಜಿತ್ ಸಾಹೇಬ್ರದ್ದು ಗಾಡಿ ಮತ್ತು ಜೀಪ್ ಎರಡು ಬರ್ತವೆ. ಇದೇನೋ ಇದು ಅಜಿತ, ಗಾಡಿ ಮತ್ತು ಜೀಪಲ್ಲಿ ಬಂದಿದ್ಯಾ, ಏನೋ ಇದು ಅಜಿತ, ರೆಡಿ ಆಗಲ್ವಾ ಅಂತ ಸಂಗೀತ ಬರ್ತಾರೆ. ಅಮ್ಮ ನಾನೀಗ ನಿನ್ನ ಮಗ ಆಗಿ ಬಂದಿಲ್ಲ, ಅಜಿತ್ ರಾಮನಾರಾಯಣ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀನಿ ಅಂದಾಗ, ಸರಿ ಆಯಿತು ಅಜಿತ್, ಏನಕ್ಕೆ ಇದನ್ನೆಲ್ಲ ಕರ್ಕೊಂಬಂದಿದ್ಯಾ ಅಂದ್ಬಿಟ್ಟು ಶ್ರವಣ್ ಕೇಳ್ತಾರೆ. ಮಾವ ಒಬ್ಬರು ಇಲ್ಲಿ ನಮಗೆ ಬೇಕಾಗಿರೋರು ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರೋ ಅದು ಅಂದಾಗ, ನಾನೀಗ ಶಾರದತ್ತೆ ಕೇಸಿನ ಮೇಲೇ ಇಲ್ಲಿಗೆ ಬಂದಿರೋದು, ಅಪರಾಧಿ ನಮ್ಮ ನಡುವೆನೇ ಇದ್ಕೊಂಡು ನಮಗೆ ಚಳ್ಳೆಹಣ್ಣನ್ನ ತಿನ್ನಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸುತ್ತು ಓಡಾಡಿಕೊಂಡು ಆ ಒಂದು ಮಾತುಗಳನ್ನ ಆಡ್ತಿರ್ತಾರೆ. ಇನ್ನು ಕೊನೆಗೆ ಬಂದು ದೇವಯಾನಿ ಹತ್ರ ನಿಂತ್ಕೊಂಡು, ಅಲ್ಲ ಅಪರಾಧಿ ನಮ್ಮ ಶಾರದತ್ತೆಗೆ ಗನ್ನಿಂದ ಶೂಟ್ ಮಾಡಿರೋರು ಸೇಮ್ ನಮ್ಮ ದೇವಯಾನಿ ಅತ್ತೆ ಅಷ್ಟೇ ಹೈಟ್ ಇದ್ದಾರೆ ಅಂದಾಗ, ಏನು ನಾನು ಅಂದಾಗ, ಅಯ್ಯೋ ನೀವಲ್ಲ ಅತ್ತೆ, ನಿಮ್ಮ ಹೈಟ್ ಇದ್ದಾರೆ ಅಂತ ಅಂದೆ ಅಂದಾಗ, ಅಲ್ಲ ಕಣೋ ಅಜಿತ, ಈ ಒಂದು ಮದುವೆ ನಡೀತಾ ಇದೆ, ಈ ಒಂದು ಸಂದರ್ಭದಲ್ಲಿ ಈ ರೀತಿ ಎಲ್ಲ ಮಾತಾಡೋದು ಸರಿನೇನೋ, ಸರಿಯಾಗಿ ಏನು ಅಂತ ಹೇಳು ಅಂದಾಗ, ನೋಡಿ ಬಾವ ನಾನು ಡೈರೆಕ್ಟಾಗಿ ಆ ಒಂದು ಮ್ಯಾಟ್ರಿಗೆ ಬಂದ್ಬಿಡ್ತೀನಿ, ನಮ್ಮ ಶಾರದಾ ಅತ್ತೆಗೆ ಶೂಟ್ ಮಾಡಿದವರು ಇಲ್ಲೇ ಇದ್ದಾರೆ, ಸೊ ಸಾಕ್ಷಿ ಸಮೇತ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಕ್ಕೆ ಬಂದಿದ್ದೀನಿ, ನೀವೆಲ್ಲ ನಂಬಲ್ಲ ಅಂತ ಗೊತ್ತು, ಅದಕ್ಕೆ ಸಾಕ್ಷಿನೂ ಸಹ ತೊಗೊಂಬಂದಿದ್ದೀನಿ ಅಂದ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾರೆ. ಇನ್ನು ದೇವಯಾನಿದಳು, ಅಲ್ಲ ಕಣೋ ಅಜಿತ, ನೀನು ನನ್ನ ಸುತ್ತನೇ ಯಾಕೆ ಸುತ್ತಾ ಇದೆಯಾ, ಎಲ್ಲ ನೆಂಟ್ರಿಷ್ಟು ಎಲ್ಲ ನನ್ನೇ ಅಪರಾಧಿ ಅನ್ಕೊಂಡ್ಲಿ ಅಂತ ಅಂದಾಗ, ಅಯ್ಯೋ ಅತ್ತೆ ನೀವು ಯಾಕೆ ಆ ಥರ ಎಲ್ಲ ಅನ್ಕೊತಾ ಇದ್ದೀರಾ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಮತ್ತೆ ನೀನು ಈ ಥರ ಎಲ್ಲ ನನ್ನಿಂದ ಯಾಕೆ ಸುತ್ತಾಡ್ತಿದ್ಯಾ, ಇವತ್ತು ನನ್ನ ಮಗಳು ಮದುವೆ ಇದೆ ಅಂತ ನಾನು ಖುಷಿಯಾಗಿದ್ದೀನಿ ಅಂದಾಗ, ಖುಷಿ ಹಂಗಿರ್ಲಿ ಅತ್ತೆ, ಅಪರಾಧ ಮಾಡಾದ್ಮೇಲೆ ಎಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳ್ಬಿಟ್ಟು, ಅಲ್ಲ ನಮ್ಮ ಶಾರದತ್ತೆಗೆ ಶೂಟ್ ಮಾಡಿರೋದು ಬೇರೆ ಯಾರೂ ಅಲ್ಲ, ಅವರ ಎದೆನ ಸೀಳಿರೋ ಗನ್ನು ನಿಮ್ದೇನೆ, ಅದು ರಮಣ್ ಮಾವಂದೇನೆ, ಅದರಲ್ಲಿ ಅದನ್ನು ಶೂಟ್ ಮಾಡಿರೋದು ನೀವೇನೇ ಅಂತೇಳ್ಬಿಟ್ಟು ಅಜಿತ್ ದೇವಯಾನಿ ಹತ್ರ ಬಂದು ಹೇಳ್ತಾರೆ. ಅಯ್ಯೋ ದೇವ್ರೆ ಏನು ನಡೀತಾ ಇದೆ ಇಲ್ಲಿ, ಬಾವ ನೋಡಿ ಇವನ್ನ ಅಂತೇಳ್ಬಿಟ್ಟು ಈ ಕಡೆ ದೇವಯಾನಿ ಹೇಳ್ತಾರೆ. ಅಜಿತ ನೋಡು, ದೇವಯಾನಿ ಮೇಲೆ ನೀನು ಅನುಮಾನ ಪಡಬೇಡ ಅಂತ ನಾನು ತುಂಬ ಸತಿ ನಿನಗೆ ವಾರ್ನಿಂಗ್ ಮಾಡಿದ್ದೀನಿ, ದೇವಯಾನಿ ಯಾಕೋ ಈ ರೀತಿ ಎಲ್ಲ ಮಾಡ್ತಾಳೆ ಅಂದಾಗ, ಗೊತ್ತಿಲ್ಲ ಮಾವ, ನಮಗೆ ಗೊತ್ತು, ನಾನು ಬರೀ ಮಾತಲ್ಲಿ ಹೇಳಿದ್ರೆ ನೀವು ಯಾರೂ ನಂಬಲ್ಲ ಅಂತ, ಅದಕ್ಕೆ ಸಾಕ್ಷಿನೂ ಸಹ ರೆಡಿ ಮಾಡ್ಕೊಂಬಂದಿದ್ದೀನಿ ಅಂದಾಗ, ಸಂಗೀತ ಇದ್ದೋಳು ಏನು ಹೇಳ್ತಾ ಇದೆಯೋ ಅಜಿತ ನೀನು ಅಂದಾಗ, ಹೌದಮ್ಮ ಶಾರದಾ ಅತ್ತೆಗೆ ಬುಲೆಟ್ನಲ್ಲಿ ಹೊಡೆದಿರೋದು ಬೇರೆ ಯಾರೂ ಅಲ್ಲ, ಇದೇ ದೇವಯಾನಿ ಅತ್ತೇನೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅದು ಯಾಕೋ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ, ಇವತ್ತು ನನ್ನ ಮಗಳು ಮದುವೆ ನಡೀತಾ ಇದೆ, ಪ್ರತಿ ಬಾರಿ ನೀನು ನನ್ನ ಮೇಲೆ ಅನುಮಾನ ಪಟ್ಟು ಯಾಕೋ ನನ್ನ ಸಾಯಿಸ್ತಾ ಇದೆಯಾ, ಒಂದೇ ಸತಿ ಸಾಯಿಸಿದ್ರೆ ಬೇಡ ಅನ್ಸುತ್ತಾ ಅಂದ್ಬಿಟ್ಟು ಈ ಕಡೆ ದೇವಯಾನಿ ಒದ್ದಾಡ್ತಿರ್ತಾಳೆ. ಶ್ರವಣ್ ಇದ್ದವರು, ನೋಡು ಅಜಿತ್, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವ ಒಂದು ಸಾಕ್ಷಿ ಆಧಾರದ ಮೇಲೆ ದೇವಯಾನಿನೇ ಕೊಲೆ ಮಾಡಿದ್ದಾಳೆ ಅಂತ ಹೇಳ್ತಿದ್ಯಾ ನೀನು ಅಂದಾಗ, ಆ ಸಾಕ್ಷಿಗಳನ್ನೆಲ್ಲ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅತ್ತೆ, ನೀವು ಅವತ್ತು ತಪ್ಪಿಸ್ಕೊಂಡ್ರ ವಾಚ್ನ ಬೇರೆ ವಾಚ್ ಇಟ್ಟು, ಆದರೆ ಇನ್ಯಾವತ್ತು ತಪ್ಪಿಸ್ಕೊಳಕ್ಕೆ ಚಾನ್ಸೇ ಕೊಡಲ್ಲ, ಯಾಕೆಂದರೆ ಸಾಕ್ಷಿಗಳನ್ನೆಲ್ಲ ತಗೊಂಬಂದೇ ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಬಂದಿರೋದು ಅಂತೇಳ್ಬಿಟ್ಟು ಅಜಿತ್ ದೇವಯಾನಿಗೆ ನೇರವಾಗಿ ಇದನ್ನು ಹೇಳ್ತಾರೆ. ಇನ್ನು ಅಂಜು ಇದಳು, ನನಗೆ ಗೊತ್ತಿತ್ತು ನಮ್ಮಮ್ಮ ಮಾಡೋ ಕೆಲಸದಿಂದ ಯಾವತ್ತಾದರೂ ನನ್ನ ಲೈಫು ಹಿಂಗೆ ಹಾಳಾಗೋಗುತ್ತೆ ಅಂತ, ಅದು ಇಷ್ಟು ಬೇಗ ನಿಜ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಅಂತೇಳ್ಬಿಟ್ಟು ಗೋಳಾಡ್ತಿದ್ರೆ,
ಮನೆಯವ್ರಿಗೆಲ್ಲ ದೊಡ್ಡ ಶಾಕು. ಅಜಿತ ನೀನು ಏನು ಹೇಳ್ತಿದ್ಯೋ, ದೇವಯ್ಯನೇ ಯಾಕೆ ಶೂಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ರಾಮ್ ಶ್ರವಣ್ ಕೇಳ್ತಾರೆ. ಬಾವಾ, ನಾನು ನಿಮ್ಗೆ ಹೇಳಿದ್ದೆ ತಾನೆ, ಅಜಿತ್ಗೆ ನಾನು ನೆಮ್ಮದಿಯಾಗಿರೋದೇ ಇಷ್ಟ ಇಲ್ಲ. ನಾನು ಎಷ್ಟು ಪ್ರೀತಿಯಿಂದೆಲ್ಲ ಸಾಕಿದ್ದೀನಿ. ಇವತ್ತು ನನ್ನ ಮಗಳು ಮದುವೆ, ಇವತ್ತು ಈ ರೀತಿ ಆಡ್ತಿದ್ದೇನೆ ಅಂದರೆ ನೀವೇ ಲೆಕ್ಕ ಹಾಕಿ ಅಂತ ಹೇಳ್ಬಿಟ್ಟು ದೇವಯ್ಯನ ಹೇಳ್ತಾಳೆ. ನೋಡು ಅಜಿತ್, ನೀನು ಏನೇ ಸಾಕ್ಷಿ ತೋರಿಸು, ನೀನೇನೇ ಮಾಡು, ದೇವಯ್ಯನೇ ಆ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ, ಮಾವ ನೀವೊಬ್ಬ ಇನ್ಸ್ಪೆಕ್ಟ್ರು ಮತ್ತು ಲಾಯರು, ಸಾಕ್ಷಿ ಇಲ್ಲದೆ ನಾನು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನಾ? ಸ್ವಲ್ಪ ಯೋಚನೆ ಮಾಡಿ ಅಂದಾಗ, ಗೊತ್ತು, ನನಗೆ ಚೆನ್ನಾಗಿ ಗೊತ್ತು, ನನ್ನ ಜೀವನನೇ ಹಾಳು ಮಾಡಬೇಕು, ನನ್ನ ಮಗಳು ಭವಿಷ್ಯನೇ ಹಾಳಾಗಿ ಹೋಗ್ಬೇಕು ಅನ್ನೋದೇ ಇವನು ಉದ್ದೇಶ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಐ ಡ್ರಾಮಾ ಮಾಡೋಕ್ಕೆ ಶುರು ಹಚ್ತಾಳೆ. ಇನ್ನು ಅಜಿತ್ ಇದ್ದವರು, ನಿಮಗೆ ನಂಬಿಕೆ ಬರಬೇಕು ಅಂದರೆ ನನ್ನ ಹತ್ರ ಇರೋ ಸಾಕ್ಷಿಗಳನ್ನ ತೋರಿಸ್ಲೇಬೇಕು ರೀ ರಂಗನಾಥ್, ಸಾಕ್ಷಿಗಳನ್ನ ತಮ್ಮನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗನ್ ಮತ್ತು ಒಂದು ರಿಂಗ್ನ ಅವರು ಸಾಕ್ಷಿನ ತೋರಿಸ್ತಾರೆ. ಈ ಗನ್ ಯಾರ್ದು ಅಂತ ಗೊತ್ತಾ ಅಂದಾಗ, ಯಾರ್ದೋ ಈ ಗನ್ನು ಅಂದಾಗ, ಇದು ಬೇರೆ ಯಾರ್ದು ಅಲ್ಲ, ಇದು ನಮ್ಮ ರಮಣ್ ಮಾವಂದು ಅಂದಾಗ, ಏಯ್ ರಮಣ ಸೊತ್ತು 23 ವರ್ಷ ಆಗಿದೆ, ಅವನು ಹೆಂಗೋ ಶೂಟ್ ಮಾಡೋಕ್ಕೆ ಸಾಧ್ಯ, ಅದನ್ನು ದೇವಯ್ಯನೇ ಹೆಂಗೆ ಯೂಸ್ ಮಾಡೋಕ್ಕೆ ಸಾಧ್ಯ ಅಂದಾಗ, ಅದರಿಂದನೇ ನಮಗೆ ಗೊತ್ತಾಗಿದ್ದು ಇಲ್ಲಿರೋದು 5 ಗನ್ಗಳು ಈ ಒಂದು ಇಂಚಲ್ಲಿ 8 mm ಅಲ್ಲಿರೋದು, ಅದರಲ್ಲಿ 4 ಜನ ಬಂದು ರಿನಿವಲ್ ಮಾಡಿಸಿದ್ದಾರೆ. ಈ ಒಂದು ಗನ್ನ ರಿನಿವಲ್ ಮಾಡಿಸಿಲ್ಲ. ಇದರಲ್ಲಿ ಒಂದಲ್ಲ 2 ಬುಲೆಟ್ಗಳು ರನ್ ಆಗಿವೆ. ಆದರೆ ರನ್ ಆಗಿರೋ ಬುಲೆಟ್ ಯಾವ್ಯಾವು ಅಂತ ದೇವಯಾನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಮಾವ ಯೂಸ್ ಮಾಡಿಲ್ಲ ಅಂದರೆ ದೇವಯಾನಿತಿನೇ ತಾನೇ ಯೂಸ್ ಮಾಡಿರೋವಂಥದ್ದು ಅಂತೇಳ್ಬಿಟ್ಟು ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಗನ್ನು ಬೇರೆ ಎಲ್ಲೂ ಸಿಗಲಿಲ್ಲ. ದೇವಯಾನಿ ಅತ್ತೆ ಅವತ್ತು ನನ್ನ ಕಣ್ಣಿಗೆ ಮಣ್ಣೆರ್ಚಿ ವಾಚ್ನ ಬೇರೆದಿಟ್ರಲ್ಲ, ಇವರು ಆಚೆ ಹೋದಾಗ ನಾನು ಇವ್ರ ರೂಮ್ನ ಸರ್ಚ್ ಮಾಡಿದೆ, ಅಲ್ಲಿ ಸಿಕ್ಕಿದಂಥ ಗನ್ ಇದು, ಇದೇ ಗನ್ನಿಂದ ಶಾರದತ್ತೆ ಎದೆ ಸೀಳಿರೋದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು 2ನೇ ಸಾಕ್ಷಿ ಈ ಉಂಗ್ರ ನಮ್ಮ ಮನೇಲಿ ಎಲ್ಲರ ಹತ್ರನೂ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಶಾರದಾ ಗಡಗಡ ಅಂತ ನಡಕ್ತಾ ಇರ್ತಾಳೆ ಆ ಗನ್ನ ನೋಡಿ. ಯಾಕೆಂದರೆ ದೇವಯಾನಿ ಅದೇ ಗನ್ನಿಂದ ಶೂಟ್ ಮಾಡಿರ್ತಾಳಲ್ಲ ಶಾರದನ್ನ, ಅದಕ್ಕೋಸ್ಕರ. ಇನ್ನು 2ನೇ ಸಾಕ್ಷಿ ಬೇರೆ ಯಾವುದೂ ಅಲ್ಲ, ಉಂಗ್ರ. ನಮ್ಮ ಮನೆತನದ ಉಂಗ್ರ ನಮ್ಮ ಅಜ್ಜಿ ಎಲ್ಲರಿಗೂ ಮಾಡಿಸ್ಕೊಟ್ಟಿದ್ದಾರೆ. ನಾನು ಹಳೆ ಉಂಗ್ರಗಳು ಎಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಅಂದಾಗ, ಹೌದಲ್ವಾ ಅವತ್ತು ನೀನು ಬಂದು ಉಂಗ್ರದ ಬಗ್ಗೆ ವಿಚಾರಿಸ್ತೆ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಹೌದು ಅಜ್ಜಿ, ಎಲ್ಲರ ಹತ್ರ ನೀವು ಕೊಟ್ಟಿರೋ ಉಂಗ್ರ ಇದೆ, ಆದರೆ ದೇವೇನೆ ಹತ್ರ ಮಾತ್ರ ಇಲ್ಲ. ಆ ಉಂಗ್ರ ಎಲ್ಲಿ ಮಿಸ್ ಆಗೋಕ್ಕೆ ಚಾನ್ಸ್ ನೀವೇ ಹೇಳಿ ಅಂದಾಗ, ಅಯ್ಯೋ ಅದು ನಾನು ತರಕಾರಿ ತರಕ್ಕೆ ಹೋದಾಗ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು, ನೀನು ಅದನ್ನೇ ಸಾಕ್ಷಿ ಇಟ್ಕೊಂಬಿಟ್ರೆ ಅಂತ ಹೇಳ್ಬಿಟ್ಟು ದೇವೇನೆ ಹೇಳ್ತಿರ್ತಾಳೆ. ಅತ್ತೆ, ಇದು ತರಕಾರಿ ಅಂಗಡಿ ಹತ್ರ ಸಿಕ್ಕಿದ ಸಾಕ್ಷಿ ಅಲ್ಲ, ಇದು ನನಗೆ ಶ್ರೀರಂಗಪಟ್ಟಣ ಆಸುಪಾಸಲ್ಲಿ ಸಿಕ್ಕಿದ್ದಂಥದ್ದು ಸಾಕ್ಷಿ. ಅವತ್ತು ನೀವು ಶಾರದಾ ಅತ್ತೆನ ಶೂಟ್ ಮಾಡಿದ್ರಲ್ಲ, ಅದೇ ಜಾಗದಲ್ಲಿ ಸಿಕ್ಕಂಥ ಉಂಗ್ರ ಇದು. ಅದಕ್ಕೂ ಬೇಕಾದರೆ ಹೇಳಿ, ಸಾಕ್ಷಿ ಇದೆ, ನಾನು ಕರ್ಕೊಂಬಂದು ನಿಲ್ಲಿಸ್ತೀನಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಹೌದು ಅಜಿತ, ಇದು ನಾನೇ ದೇವಯಾನಿಗೆ ಕೊಟ್ಟಿದ್ದಂಥ ಉಂಗ್ರ, ಅವತ್ತು ಇದ್ರ ಬಗ್ಗೆ ನೀನು ವಿಚಾರಿಸ್ದೆ ಅಂತೇಳ್ಬಿಟ್ಟು ಅಜ್ಜಿನೂ ಹೇಳ್ತಾರೆ. ಹೌದು ಅಜ್ಜಿ, ನಾನು ವಿಚಾರಿಸ್ದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ನಿಮ್ಮನ್ನು ವಿಚಾರಿಸಿದ್ದು. ಈ ಎಲ್ಲ ಸಾಕ್ಷಿಗಳನ್ನ ಇಟ್ಕೊಂಡೆ ಇವತ್ತು ದೇವಯಾನಿ ಅತ್ತೆನ ಅರೆಸ್ಟ್ ಮಾಡೋಕ್ಕೆ ಬಂದಿರೋದು. ಶಾರದಾ ಅತ್ತೆಗೆ ಶೂಟ್ ಮಾಡಿರೋದು ಇವರೇ, ಒಂದಲ್ಲ 2 ಬಾರಿ ಶೂಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅಜಿತ ನೋಡು, ನೀನು ಏನೇ ಮಾಡು ಏನೇ ಬಿಡು, ನನ್ನನ್ನು ನೀನು ತಪ್ಪಿಕಸ್ತೆ ಅಂತ ಹೇಳು. ನೋಡಿ ಬಾವ, ಇವನ್ನೆಲ್ಲ ಸೇರಿಕೊಂಡು ನಾನು ಯಾವ ರೀತಿ ಹಿಂಸೆ ಕೊಡ್ತಿದ್ದಾನೆ, ಉಂಗ್ರ ಎಲ್ಲೋ ಕಳೆದೋಗಿದೆ, ಯಾರೋ ಎತ್ಕೊಂಡು ಹೋಗಿರ್ತಾರೆ, ಅದನ್ನೇ ಒಂದು ಸಾಕ್ಷಿ ಅಂತ ಹೇಳೋಕ್ಕಾಗುತ್ತಾ? ಸಂಗೀತ ನೀನಾದರೂ ಹೇಳು ಅಂತೇಳ್ಬಿಟ್ಟು ದೇವಯಾನಿ ಡ್ರಾಮಾ ಮಾಡ್ತಿರ್ತಾಳೆ. ಹೇ ಅಜಿತ, ಇದನ್ನೆಲ್ಲ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ ಕಣೋದಾಗ, ನನಗೂ ನಂಬಕ್ಕಾಗಿರಲಿಲ್ಲ ಅಮ್ಮ, ಆಮೇಲೆ ನಂಬಲೇಬೇಕಾಗಿತ್ತು. ಸಾಕ್ಷಿ ಇಲ್ಲದೆ ನಾನು ಯಾರನ್ನೂ ಯಾವತ್ತೂ, ನನ್ನ ಶತ್ರುಗಳೇ ಆಗಲಿ ಬಂಧುಗಳೇ ಆಗಲಿ, ನಾನು ಅವ್ರನ್ನ ಅರೆಸ್ಟ್ ಮಾಡಲ್ಲ. ಶಾರದಾ ಅತ್ತೆಗೆ ಶೂಟ್ ಮಾಡಿ ಆರಾಮಾಗಿ ನಮ್ಮ ಮನೆಯಲ್ಲಿ ಓಡಾಡ್ಕೊಂಡಿದ್ದಂಥ ತಾಯಿ ಬೇರೆ ಯಾರೂ ಅಲ್ಲ, ಈ ದೇವಯಾನಿ ಅತ್ತೆನೇ ಅಂತೇಳ್ಬಿಟ್ಟು ಹೇಳ್ತಾರೆ. ಅಜಿತ, ನೀನು ಏನಾದರೂ ಮಾಡ್ಕೊ, ನೀನು ನನ್ನ ಈಗ ಅರೆಸ್ಟ್ ಮಾಡಬೇಕು ಅಂತ ಬಂದಿದ್ಯಲ್ವಾ, ಆದರೆ ನನಗೆ ಒಂದಿನಾದ್ರೂ ಕಾಲಾವಕಾಶ ಕೊಡು, ನಾನೇ ಬಂದು ಸರೆಂಡ್ ಆಗ್ತೀನಿ, ನಿನ್ಗೆ ಏನೇನು ಬೇಕೋ ಎಲ್ಲವನ್ನೂ ಸಹ ಕೇಳಿ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾರೆ. ಹಂಗೆಲ್ಲ ಆಗಲ್ಲ ಅತ್ತೆ, ನಾನು ಬಂದಿರೋದು ಅರೆಸ್ಟ್ ಮಾಡಬೇಕು ಅಂತ ಸಾಕ್ಷಿ ಸಮೇತ. ನಮಗೆ ಪೊಲೀಸವರು ಕೆಲಸ ಕೊಡೋದು ಏನಕ್ಕೆ ಅಂತ ಹೇಳಿದಾಗ, ಅಪ್ಪ ದೇವ್ರೆ, ಇದೆಲ್ಲ ನಾನು ತಪ್ಪು ಮಾಡೇ ಇಲ್ಲ, ತಪ್ಪು ಮಾಡಿದ್ದೀನಿ ಅಂತ ಎಲ್ಲನೂ ನನ್ನ ತಲೆ ಮೇಲೆ ಆಗ್ತಾ ಇದ್ದಾರೆ. ಅದಕ್ಕೆ ಮನೆಯವರೆಲ್ಲನೂ ಸಹ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಇವತ್ತು ನನ್ನ ಮಗಳದು ಮದುವೆ, ಅವಳದು ತುಂಬ ವರ್ಷದಿಂದ ಮುಂದೆ ಹೋಗ್ತಾನೆ ಇದೆ. ಈ ಒಂದು ಮುಹೂರ್ತದಲ್ಲಿ ಅವಳ ಮದುವೆ ಆಗಲಿಲ್ಲ ಅಂದರೆ ಇನ್ನು ಜನ್ಮದಲ್ಲಿ ಅವಳ ಮದುವೆ ಸಾಧ್ಯನೇ ಇಲ್ಲ. ಸಂಗೀತ, ರಾಮ್, ಶ್ರವಣ್ ಬಾವ, ನಿಮ್ಮನ್ನೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ಒಂದು ಮದುವೆನ ನಡೆಸ್ಕೊಡೋಕ್ಕೆ ಅವಕಾಶ ಕೊಡಿಸಿ ಅಜಿತ್ ಹತ್ರ ಅಂತೇಳ್ಬಿಟ್ಟು ಕೇಳ್ಕೊತಾಳೆ. ಯಾರೇನು ಮಾತಾಡೋದೇ ಇಲ್ಲ. ಯಾಕೆಂದರೆ ದೇವಯಾನಿ ಇಷ್ಟು ದೊಡ್ಡ ಪಾಪಿ ಅಂತ ಅವ್ರಿಗೆ ಯಾರು ಗೊತ್ತಿರುತ್ತೆ. ಶಾರದನ ಜೀವನದಲ್ಲಿ ಆಟ ಆಡಿ ಶ್ರವಣ್ ಬದುಕನ್ನ ಸರ್ವನಾಶ ಮಾಡಿ, ಇನ್ನು ಮನಸ್ವಿನಿ ಭೂಮಿನ ತನ್ನ ಮಗಳು ಎದುರುಗಡೆ ಇದ್ರೇನು ಗೊತ್ತಿಲ್ಲದಂಗೆ ಇರೋವಂಥದ್ದು ಯಾರಿಗೆ ಬೇಕು ಹೇಳಿ? ಈ ಒಂದು ತಪ್ಪುಗಳನ್ನೆಲ್ಲ ನೋಡಿ ದೇವಯಾನಿ ಬಗ್ಗೆ ಯಾರೇನು ಮಾತಾಡಲ್ಲ. ದೇವಯಾನಿ, ಅಜಿತ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ಅವಕಾಶ ಕೊಡು. ಅಂಜು ತಲೆ ಮೇಲೆ 2 ಅಕ್ಕಿ ಕಾಳು ಹಾಕಿ ಅವಳಿಗೆ ಮಾಂಗಲ್ಯ ಧಾರಣೆ ಆಗಿದ ತಕ್ಷಣವೇ ನಾನೇ ಅರೆಸ್ಟ್ ಆಗ್ತೀನಿ, ಎಲ್ಲ ಒಂದು ಸಾಕ್ಷಿ ಆಗಲಿ ನಿಮ್ಮ ಕೇಸಿಗೆ, ನಾನು ನಿನ್ಗೆ ಏನೇನು ಬೇಕೋ ಎವಿಡೆನ್ಸ್ ನಾನು
ಹೇಳ್ತೀನಿ ಅಂದ್ಬಿಟ್ಟು ದೇವಯಾನಿ ಹೇಳ್ತಾಳೆ, ಏನೇ ಆದರೂ ಅಷ್ಟೇ ಅತ್ತೆ, ನಾನು ಈ ಒಂದು ಸ್ಪಾಟಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು, ನೀವು ಯಾವುದೇ ಮದುವೆ ಕಾರ್ಯದಲ್ಲಿ ನೀವು ಮುಂದೆ ಆಗಂಗಿಲ್ಲ ಅಂತೇಳ್ಬಿಟ್ಟು ದೇವಯಾನಿ ಕೈಗೆ ಕೋಳ ಹಾಕೇ ಬಿಡ್ತಾರೆ ಅಜಿತ್ ಅವರು. ಇದಕ್ಕೆ ದೇವಯಾನಿಗೆ ದ್ವೇಷ ಜಾಸ್ತಿ ಆಗಿಬಿಡುತ್ತೆ. ಅಂಜು ಮದುವೆ ನಿಂತೋಗ್ಬಿಡುತ್ತೆ. ಸೊ ಕೊನೆಗೂ ನಾನು ಅಂಜು ಮದುವೆ ಮಾಡೋಕ್ಕಾಗಲಿಲ್ವಲ್ಲ ಈ ಅಜಿತ್ನಿಂದ ಅಂದ್ಬಿಟ್ಟು ದೇವಯಾನಿಗೆ ದ್ವೇಷ ಉಕ್ಕಿ ಹರಿತಾ ಇರುತ್ತೆ. ಇನ್ನು ಅಂಜು ಮದುವೆ ನಿಂತೋದ್ರೆ ನಾನು ಬದುಕಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಟ್ಯಾಬ್ಲೆಟ್ಸ್ನ ತೊಗೊತಿದ್ದಾಳೆ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವಯಾನಿನ ಅರೆಸ್ಟ್ ಮಾಡಿ ಜೀಪಲ್ಲಿ ಕುಂಡಿಸ್ಕೊಂಡು ಅಜಿತ್ ಮುಂದೆ ಹೋದ್ಮೇಲೆ ಅಂಜು ಹೋಗಿ ರೂಮ್ ಡೋರ್ನ ಹಾಕೋತಾಳೆ. ಮದುವೆ ಮುರಿದು ಬೀಳುತ್ತೆ. ಸೊ ಎಲ್ಲ ಖುಷಿ ನಾಶ ಆಗುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.